ಹಗಲು ರಾತ್ರಿಯೂ ಬ್ರಹ್ಮನನ್ನ ಕುರಿತು ಯೋಚಿಸು, ಧ್ಯಾನಿಸು. ಒಂದೇ ಮನಸ್ಸಿನಿಂದ ಏಕಾಗ್ರತೆಯಿಂದ ಧ್ಯಾನಿಸು. ಬಾಹ್ಯ ಜೀವನದಲ್ಲಿ ಎಚ್ಚೆತ್ತಿರುವಾಗ ಇತರರಿಗಾಗಿ ಕೆಲಸ ಮಾಡು, ಅಥವಾ ಜಗತ್ತಿಗೂ ಎಲ್ಲ ಜೀವಿಗಳಿಗೂ ಕಲ್ಯಾಣವಾಗಲಿ ಎಂದು ಮತ್ತು ಎಲ್ಲರ ಮನಸ್ಸು ಬ್ರಹ್ಮನೆಡೆಗೆ ಹರಿಯಲಿ ಎಂದು ಸದಾ ಜಪಿಸುತ್ತಾ ಇರು. ಜನನ ಮರಣಗಳಲ್ಲಿ, ಸುಖ ದುಃಖಗಳಲ್ಲಿ ದೇವರು ಒಂದೇ ಸಮಾನವಾಗಿ ಅಸ್ತಿತ್ವದಲ್ಲಿರುತ್ತಾನೆ. ಇಡೀ ಪ್ರಪಂಚವು ಅವನಿಂದ ತುಂಬಿ ತುಳುಕಾಡುತ್ತಿದೆ. ಕಣ್ತೆರೆದು ಅವನನ್ನ ನೋಡು. ಆಗಿ ಹೋದ ಯುಗಗಳಲ್ಲಿ ಪ್ರಚಲಿತವಿದ್ದ ತಪಸ್ಸು ಅಥವಾ ಇತರ ಕಠೋರ ಯೋಗಾಭ್ಯಾಸಗಳು ಈ ಯುಗದಲ್ಲಿ ಪ್ರಸ್ತುತವಾಗುವುದಿಲ್ಲ. ಕೈ ಎತ್ತಿ ಕೊಡುವುದು ಮತ್ತು ಇತರರಿಗೆ ಸಹಾಯ ಮಾಡುವುದಷ್ಟೇ ಈ ಯುಗದಲ್ಲಿ ಬೇಕಾಗಿರುವುದು. ಯಾರು ಹೃತ್ಪೂರ್ವಕವಾಗಿ ತನ್ನೆಡೆಗೆ ಬರಲು ಹೋರಾಡುತ್ತಿರುವನೋ ಅವನ ಮೇಲೆ ದೇವರ ಅಪಾರ ಕರುಣೆ ಬೀರುವನು. ನೀನು ಸೋಮಾರಿಯಾಗಿ ಏನನ್ನೂ ಮಾಡದೆ ಇದ್ದರೆ ಅವನು ಎಂದಿಗೂ ಬರುವುದಿಲ್ಲವೆಂದು ನಿನಗೆ ತಿಳಿಯುವುದು. ನೀವು ಯಾರನ್ನೂ ದ್ವೇಷಿಸಬೇಡಿ, ಏಕೆಂದರೆ ಯಾವ ದ್ವೇಷ ನಿಮ್ಮಿಂದ ಬರುತ್ತದೆಯೋ ಅದು ಕೊನೆಗೆ ನಿಮಗೆ ಹಿಂತಿರುಗುತ್ತದೆ. ನೀವು ಪ್ರೀತಿಸಿದರೆ ಆ ಪ್ರೀತಿಯೇ ಮರಳಿ ನಿಮಗೆ ಬಂದು ಸೇರುತ್ತದೆ. ನಾವು ನಿಜವಾಗಿಯೂ ಅನುಗ್ರಹಿತರಾಗಬೇಕಾದರೆ ಮತ್ತು ಇತರರನ್ನು ಅನುಗ್ರಹಿತರನ್ನಾಗಿ ಮಾಡಬೇಕಾದರೆ ನಾವು ಇನ್ನೂ ಆಳಕ್ಕೆ ಹೋಗಬೇಕು. ಮನಸ್ಸನ್ನ ಸ್ಥಿರಗೊಳಿಸುವುದು ಮತ್ತು ಯಾರ ಆಲೋಚನೆಗಳಿಂದಾಗಿ ನಮ್ಮ ಮನಸ್ಸು ಚಂಚಲಗೊಳ್ಳುವುದೋ ಅಂತಹವರ ಒಡನಾಟ ಮಾಡದೇ ಇರುವುದು ಆ ದಿಕ್ಕಿನಲ್ಲಿ ನಾವು ತೆಗೆದುಕೊಳ್ಳಬೇಕಾದ ಪ್ರಥಮ ಹೆಜ್ಜೆಯಾಗಿದೆ. ಕಷ್ಟಪಟ್ಟು ಸಾಧನೆ ಮಾಡಿ. ನೀವು ಬದುಕಿದರೂ ಸತ್ತರೂ ಚಿಂತೆಯಿಲ್ಲ. ಫಲಾಪೇಕ್ಷೆ ಇಲ್ಲದೆ ನೀವು ಕೆಲಸದಲ್ಲಿ ಮುಳುಗಬೇಕು. ನೀವು ಧೈರ್ಯಶಾಲಿಗಳಾದರೆ 6 ತಿಂಗಳಲ್ಲೇ ಸಿದ್ಧ ಯೋಗಿಗಳಾಗುವಿರಿ. ಪ್ರತಿಯೊಂದು ಭಗವನ್ಮಯವಾಗಿ ಮಾಡಬೇಕು. ಸುಳ್ಳು ಆಶಾವಾದದಿಂದ ಅಲ್ಲ, ಪ್ರಪಂಚದ ದೋಷಕ್ಕೆ ಕಣ್ಣು ಮುಚ್ಚುವುದರಿಂದಲೂ ಅಲ್ಲ, ನಿಜವಾಗಿ ದೇವರನ್ನ ಎಲ್ಲದರಲ್ಲೂ ನೋಡುವುದರಿಂದ. ನಾವು ಸಾಯುವುದು ಶತಸಿದ್ಧ, ಆದರೆ ಒಂದು ಆದರ್ಶಕ್ಕಾಗಿ ಸಾಯೋಣ. ನಮ್ಮ ಕ್ರಿಯೆಗಳಲ್ಲಿ ಉಣ್ಣುವುದು, ಕುಡಿಯುವುದು ಮತ್ತಿತರ ಪ್ರತಿಯೊಂದು ಕ್ರಿಯೆಯು ಆತ್ಮತ್ಯಾಗಕ್ಕೆ ದಾರಿಯಾಗಲಿ. ಯಾವುದಾದರೊಂದು ವಿಷಯವನ್ನ ತೆಗೆದುಕೊಂಡು ಅದನ್ನು ಸಾಧಿಸಿ ಕೊನೆ ಮುಟ್ಟುವ ತನಕ ಬಿಡಬೇಡಿ. ಯಾವುದಾದರೂ ಒಂದು ಭಾವನೆಯ ವಿಷಯದಲ್ಲಿ ಹುಚ್ಚು ಹಿಡದಂತೆ ಯಾರು ಅದನ್ನು ತೀವ್ರವಾಗಿ ಹಿಂಬಾಲಿಸುವರೋ ಅವರಿಗೆ ಬೆಳಕು ಕಾಣುತ್ತದೆ. ಪ್ರೇಮವು ಎಲ್ಲ ಅಂಜಿಕೆಯನ್ನ ಜಯಿಸುವುದು. ವಿಶ್ವದಿಂದ ತಾನೇ ಬೇರೆ ಎಂಬ ಸ್ವಾರ್ಥ ಭಾವನೆಯಿಂದ ಅಂಜಿಕೆ ಬರುವುದು. ನಾನು ಅಲ್ಪನಾದಷ್ಟು, ಹೆಚ್ಚು ಸ್ವಾರ್ಥಿಯಾದಷ್ಟು ನನ್ನ ಅಂಜಿಕೆಯು ಹೆಚ್ಚುವುದು. ನನ್ನ ಬಾಳಿನ ಶ್ರೇಷ್ಠತಮ ರಹಸ್ಯವೇ ನಿರ್ಭೀತನಾಗಿರುವುದು. ನಿಮಗೆ ಏನು ಆಗಿಬಿಡುವುದೋ ಎಂದು ಅಂಜಬೇಡಿ. ಯಾರ ಆಸರೆಯ ಮೇಲೂ ನಿಲ್ಲಬೇಡಿ. ಎಲ್ಲ ಸಹಾಯವನ್ನು ತಿರಸ್ಕರಿಸಿದಾಗ ಮಾತ್ರ ನೀವು ಸ್ವತಂತ್ರವಾಗುವಿರಿ. ಧ್ಯಾನವೇ ಅದನ್ನು ನಮಗಾಗಿ ತೆರೆಯುವ ಬಾಗಿಲು. ಪ್ರಾರ್ಥನೆ, ಆಚಾರಗಳು ಮತ್ತು ಎಲ್ಲ ವಿಧವಾದ ಬಾಹ್ಯ ಪೂಜೆಗಳು ಧ್ಯಾನ ಪೂರ್ವದ ಶಿಶುವಿಹಾರಗಳಂತೆ. ಯಾವಾಗಲೂ ವಿಷಯ ಸುಖದೆಡೆಗೆ ಓಡುತ್ತಿರುವಂತಹ ಮನಸ್ಸು ಅಂತರ್ಮುಖವಾಗಬೇಕು. ಮನಸ್ಸನ್ನು ಇನ್ನಿಲ್ಲವಾಗಿಸಬೇಕು. ಮನಸ್ಸು ನಾಶವಾದಾಗ ಅದರ ಅಧೀನತೆಯು ಮಾಯವಾಗಿ ನೀನು ಬ್ರಹ್ಮದಲ್ಲಿ ನೆಲೆಸುವೆ. ಜ್ಯೋತಿಷ್ಯ ಮುಂತಾದ ರಹಸ್ಯ ವಿದ್ಯೆಗಳನ್ನೆಲ್ಲವನ್ನೂ ಕೂಡ ನೆಚ್ಚುವುದು ದೌರ್ಬಲ್ಯದ ಚಿಹ್ನೆ. ಈ ಸ್ವಭಾವ ನಮ್ಮ ಮನಸ್ಸಿನಲ್ಲಿ ಬಲವಾಗುತ್ತಿದ್ದರೆ ನಾವು ಒಬ್ಬ ವೈದ್ಯನನ್ನ ನೋಡಬೇಕು. ಒಳ್ಳೆಯ ಆಹಾರವನ್ನು ಮತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.